ನಿಮಗೆ ದಿನಾಲೂ ಬೇರೆ ಬೇರೆ ಥರ ಪಲ್ಯ ನೀವು ತಿಂದಿರ್ಬೋದು. ಸೊ ಒಂದು ಸತಿ ನೀರುಳ್ಳಿ ಕಡಲೆ ಹಿಟ್ಟು ಪಲ್ಯ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಅಲ್ಲದೆ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೂಪರ್ ಟೇಸ್ಟಿಯಾದ ನಮ್ಮ ಕಡಲೆ ಹಿಟ್ಟು ನೀರುಳ್ಳಿ ಪಲ್ಯ ಒಂದು ಸತಿ ಟ್ರೈ ಮಾಡಿ. 10 ನಿಮಿಷದಲ್ಲಿ ಆಗುತ್ತೆ. ಮನೆಯವರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಸ್ಸಲಾಮುಅಲೈಕುಂ. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ಪ್ಲೀಸ್ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹೊಸೊಬ್ಬರು ನೋಡೋದಾದರೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ. ನಾನು ಫಸ್ಟು ಒಂದು ಬನಲೆ ತಗೊಂಡಿದ್ದೇನೆ. ಸೊ ಅದಕ್ಕೆ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ಸೊ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಪಟಪಟ ಅಂತ ಹೇಳುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಬಟ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ಸೊ ಆಮೇಲೆ ನಾನು ಹಾಕ್ತಿದ್ದೇನೆ ನೀರುಳ್ಳಿ ಕಡಲೆ ಹಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾವು ನೀರುಳ್ಳಿ ಜಾಸ್ತಿ ಹಾಕಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅದರ ಮೇಲೆ ಡಿಪೆಂಡಾಗಿ ಹಾಕ್ತೀನಿ. ನಾನೀಗ ನಮ್ಮ ಮನೆಯಲ್ಲೇ 6-7 ಜನ ಇದ್ದರು ನಿನ್ನೆ ನೈಟ್ ಊಟ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು 4 ದೊಡ್ಡ ನೀರುಳ್ಳಿ ಹಾಕಿದ್ದೀನಿ. ಸೊ ಮೀಡಿಯಮ್ ಸೈಜ್ ಇದ್ದು ದೊಡ್ಡ ನೀರುಳ್ಳಿ ಹಾಕಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು, ತುಂಬ ಒಳ್ಳೆ ಫ್ರೈ ಆಗಬೇಕಂತ ಇಲ್ಲ, ಒಂದು ಮೀಡಿಯಮ್ ಫ್ರೈ ಆದರೆ ಸಾಕಾಗುತ್ತೆ, ಅದರ ಹಸಿ ವಾಸನೆ ಹೋಗೋ ತನಕ. ತುಂಬ ಟೇಸ್ಟಿ ಆಗುತ್ತೆ, ಅದು ತುಂಬಾ ಬೇಗನೆ ಆಗುತ್ತೆ. ಮನೆಯಲ್ಲಿ ಯಾವುದು ಪಲ್ಯ ಇಲ್ಲ, ಸೊ ಒಂದು ಟೈಮಲ್ಲಿ ಈ ಥರ ಮಾಡಿ. ಅರ್ಧ ಚಮಚದಷ್ಟು ನಾನು ಅರಸಿನ ಹುಡಿ ಹಾಕ್ತಾಯಿದ್ದೇನೆ. ಒಂದು ದೊಡ್ಡ ಚಮಚದಲ್ಲಿ ನಾನು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಹುಡಿ ಹಾಕ್ತಾಯಿದ್ದೇನೆ. ಸೊ ಚಮಚ ಚಿಕ್ಕದಕ್ಕೆ 2 ಚಮಚ ಹಾಕ್ತಾಯಿದ್ದೇನೆ. ಸೊ ಆಮೇಲೆ ನಾನು ಹಾಕ್ತಾಯಿದ್ದೇನೆ ಜೀರಿಗೆ ಹುಡಿ ಹಾಕ್ತಾಯಿದ್ದೇನೆ 1 ಚಮಚದಷ್ಟು, ಕೊತ್ತಂಬರಿ ಹುಡಿ 2 ಚಮಚ, ಜೀರಿಗೆ ಹುಡಿ 1 ಚಮಚ, ಅರ್ಧ ಚಮಚದಷ್ಟು ಅರಸಿನ ಹುಡಿ. ಮತ್ತು ನಮಗೆ ಖಾರ ಎಷ್ಟು ಬೇಕು ಅಷ್ಟು ನಾವು ಹಾಕ್ತಾಯಿದ್ದೇವೆ ಮೆಣಸಿನ ಹುಡಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚದಷ್ಟು ಗರಂ ಮಸಾಲ ಹುಡಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಒಂದು ಸತಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಮಕ್ಕಳ ಟಿಫಿನಿಗೆ, ಚಪಾತಿಗೆ ನೋಡಿ ದಿನಾಲೂ ಪಲ್ಯ ಇರೋದಿಲ್ಲ ಮನೆಯಲ್ಲಿ, ಒಂದು ಸತಿ ಆದರೂ ನಮಗೆ ನೆನಪಿರೋದಿಲ್ಲ ತಗೊಂಡು ಬರಲಿಕ್ಕೆ. ಸೊ ಆ ಟೈಮಲ್ಲಿ ನೀವು ಈ ಥರ ಒಂದು ಪಲ್ಯ ಮಾಡಿ ಕೊಡ್ಬೋದು. ರುಚಿಗೆ ಬೇಕಷ್ಟು ಉಪ್ಪು ಹಾಕಿ, ಹಸ್ಬೆಂಡ್ಗೆ ಟಿಫಿನ್ಗೆ ಆಗಲಿ ಅಥವಾ ಮನೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಅಥವಾ ನೈಟ್ ತುಂಬ ಜನ ಚಪಾತಿ ತಿನ್ನುವರಿದ್ದಾರೆ, ರೊಟ್ಟಿ ತಿನ್ನುವರಿದ್ದಾರೆ, ಅಂಥವರಿಗಾಗಲಿ. ಸೊ ಒಂದು ಸತಿ ಈ ಥರ ಟ್ರೈ ಮಾಡಿ. ತುಂಬ ಈಸಿ ಇದೆ, ತುಂಬ ಸಿಂಪಲು ಇದೆ, ತುಂಬ ಟೇಸ್ಟಿನೂ ಇದೆ. ಫ್ರೈ ಆಗ್ತಾ ಇರಲಿ. ಸೊ ನಿಮಗೇ ಇಷ್ಟ ಆಗುತ್ತೆ ಈ ಥರ ಒಂದು ಪಲ್ಯ ಇದೆಯಾ, ಇಷ್ಟೊಂದು ಸಿಂಪಲ್ ಇದೆ ಅವ್ರು ಇಷ್ಟೊಂದು ಟೇಸ್ಟ್ ಇದೆ ಅಂತ. ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮತ್ತು ಮುಚ್ಚಿಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು, ಸೊ ಹಸಿ ವಾಸನೆ ಹೋಗಬೇಕು ನೀರುಳ್ಳಿದು. ನೋಡ್ತಾ ಇದ್ರೆ ನೀರುಳ್ಳಿ ಜಾಸ್ತಿ ಫ್ರೈ ಆಗಲಿಲ್ಲ, ಸ್ವಲ್ಪ ಫ್ರೈ ಆಗಿದೆ ಅಷ್ಟೇ. ಈಗ ತೆಗಿತಾ ಇದ್ದೇನೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದೇ ಸತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಹಾಕಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ. ನಿಮ್ಮ ಮನೆಯಲ್ಲಿ ಜನ ಕಡಿಮೆ ಇದ್ದರೆ ಕಡಿಮೆ ಹಾಕಿ, ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನು ಸ್ವಲ್ಪ ಹಾಕ್ತೇನೆ. ಇದಕ್ಕೆ ನಾವೀಗ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಗ್ಯಾಸ್ ಆನೇ ಇರಲಿ, ಸ್ಲೋ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಕಡಲೆ ಹಿಟ್ಟಿದು ಹಸಿ ವಾಸನೆ ಹೋಗಬೇಕಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ. ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಬಿಸಿ ಬಿಸಿ ಇರುವಾಗಲೇ ತಿನ್ನಿ. ತನ್ನಾದರೂ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ಳಿ. ನೀವು ಊಟ ಮಾಡುವ ಟೈಮಲ್ಲಿ, ರೊಟ್ಟಿ ಕೊಡುವ, ಚಪಾತಿ ಕೊಡೋ ಟೈಮಲ್ಲಿ ಸೂಪರ್ ಟೇಸ್ಟಿ ಆಗುತ್ತೆ. ನಿಮಗೆ ಗೊತ್ತೇ ಆಗಲ್ಲ ಇದು ಕಡಲೆ ಹಿಟ್ಟಿದು ಪಲ್ಯ ಅಂತ ಹೇಳಿ. ನನ್ನ ಕಸಿನ್ ಬ್ರದರ್ ಬಂದಿದ್ದ, ಸೊ ಅವನು ಹೇಳ್ತಾ ಇದ್ದ ಎಂಥ ಹಲಸಿನಕಾಯಿದ್ದು ಪಲ್ಯನ ಅಂತ ಕೇಳ್ತಾ ಇದ್ದ ತಿಂದು. ಅವನಿಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಅವ್ರಿಗೆ ಇಷ್ಟ ಆಗೋದು ಸ್ವಲ್ಪ ಕಡಿಮೆ, ಯಾಕಂದರೆ ಅವ್ನು ಜಾಸ್ತಿ ಹೋಟೆಲೆಲ್ಲ ತಿನ್ನೋದು ನನ್ನ ಕಸಿನ್ ಬ್ರದರ್. ಸೊ ನಿನ್ನೆ ಅವನು ಬಂದು ಕೊಡುವಾಗ ಅವನಿಗೆ ತುಂಬಾ ಇಷ್ಟ ಆಯಿತು. ಯಾವ ಥರ ಮಾಡಿದ್ಯಾ ಎಲ್ಲ ಡೀಟೇಲ್ಸ್ ಆಗಿ ಕೇಳಿ ಹೋದ ನನ್ನ ಹತ್ರ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ನೋಡ್ತಾ ಇದ್ದೀರಲ್ಲ ನನ್ನ ವೀಡಿಯೋ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಬೇಕು, ಕೈ ಬಿಡಬಾರ್ದು, ಯಾಕಂದರೆ ದಪ್ಪ ಆಗುತ್ತೆ ಅಲ್ವಾ ಬೇಗನೆ, ಅದಕ್ಕೆ. ಮತ್ತು ಬಿಸಿ ಬಿಸಿ ಇರುವಾಗಲೇ ತಿನ್ನಿ, ಚಪ್ಪೆ ಆದರೆ ಪುನಃ ಬಿಸಿ ಮಾಡ್ಕೊಳ್ಳಿ.
ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ. ನೋಡಿ ಈ ಥರ ಆದ ನಂತರ ಒಂದು 5 ನಿಮಿಷ ಗ್ಯಾಸಲ್ಲಿ ಇಡಿ ಮತ್ತು ಗ್ಯಾಸನ್ನು ಆಫ್ ಮಾಡಿ. ನಾನೀಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಇದು ನಾನು ಜೋಳ ರೊಟ್ಟಿಗೆ ತಿಂತಾ ಇದ್ದೇನೆ. ಜೋಳ ರೊಟ್ಟಿಗೆ ಒಂದು ನೀರುಳ್ಳಿ ಬೇಕು ಸೈಡಲ್ಲಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ಬೋದು ನೀರುಳ್ಳಿ ಬೇಕು ಅಂತ ಜೋಳ ರೊಟ್ಟಿಗೆ. ಸೊ ಆಮೇಲೆ ಅದಕ್ಕೆ ನಾನು ಪಲ್ಯ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಉತ್ತರ ಕರ್ನಾಟಕವರು ಎಲ್ಲ ತುಂಬ ಗೊತ್ತಿರ್ಬೋದು ಈ ಪಲ್ಯ ಅಂತ ಹೇಳಿ. ನನ್ನ ಹಸ್ಬೆಂಡ್ ಊರಲ್ಲಿ ಜಾಸ್ತಿ ಮಾಡ್ತಾರೆ ಈ ಪಲ್ಯ ಎಲ್ಲ. ಸೊ ಹಾಗಾಗಿ ಉತ್ತರ ಕರ್ನಾಟಕದವ್ರು ಮಾಡಿದ್ರೆ ಗೊತ್ತಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಉತ್ತರ ಕರ್ನಾಟಕದವರು. ಸೊ ಹಾಗಾಗಿ ಅಲ್ಲಿ ಮಾಡ್ತಾರೆ ಅಂತ ನಾವು ಎನಿಸಿದ್ದೇನೆ. ಸೊ ಹಾಗೆ ನನ್ನ ಹಸ್ಬೆಂಡ್ ಹೇಳಿದರು ಈ ಥರ ಪಲ್ಯ ಮಾಡು ಅಂತ ಹೇಳಿ. ಸೊ ನಾನು ಮಾಡ್ತಾ ಇರ್ತೇನೆ. ಸೊ ಇವತ್ತು ಜೋಳ ರೊಟ್ಟಿಗೆ ತಿನ್ನುವ ಅಂತ ಆಯಿತು ಮತ್ತು ನಿಮಗೆ ಶೇರ್ ಮಾಡುವ ಅಂತ ಆಯಿತು. ತುಂಬ ಸಿಂಪಲ್ ಆಗಿದೆ, ಟೇಸ್ಟಿಯಾಗಿದೆ.